भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಕಾಳಿಯ ಸ್ವಯಂವರ, ಅಲ್ಲಿಗೆ ಬಂದಂತಹ ಭೀಮಸೇನ ದೇವರಿಗೆ ಕಾಳಿ ಹೂವಿನ ಮಾಲೆಯನ್ನ, ಸ್ವಯಂವರದ ಮಾಲೆಯನ್ನು ಹಾಕಿದಾಗ ಅಲ್ಲಿದ್ದಂತಹ ಶೈವರು, ಜರಾಸಂಧ ಮೊದಲಾದಂಥವರಿಗೆ ಭಾರಿ ಸಿಟ್ಟು ಬರುತ್ತೆ. ಒಬ್ಬ ವೈಷ್ಣವ ಈ ಒಂದು ಕನ್ಯೆಯನ್ನು ಪಡೆದುಕೊಂಡ ಅಂತ ವೈಷ್ಣವರನ್ನೇ ನಿಂದನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿ ಇದ್ದಂತಹ ವೈಷ್ಣವೋತ್ತಮರಾದಂತಹ ಭೀಮಸೇನ ದೇವರು ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ವೇದಗಳಿಂದಾಗಿ, ಅನೇಕ ಯುಕ್ತಿಗಳಿಂದಾಗಿ, ಬೌದ್ಧಾಗಮಗಳಿಂದಾಗಿ, ಚಾರ್ವಾಕ ದರ್ಶನಗಳಿಂದಾಗಿ, ಅನೇಕ ರೀತಿಯಾಗಿ ಒಟ್ಟಿನಲ್ಲಿ ಎಲ್ಲ ಕಡೆಯೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವವೇ ಪ್ರತಿಪಾದ್ಯವಾಗಿದೆ. ಶೈವಶಾಸ್ತ್ರಗಳು ಕೂಡ ಅನೇಕ ಕಡೆ ಪರಮಾತ್ಮನ ಒಂದು ಸರ್ವೋತ್ತಮತ್ವವನ್ನು ಹೇಳ್ತವೆ, ಬೌದ್ಧಾಗಮಗಳು ಹೇಳ್ತವೆ. ಅಷ್ಟು ಮಾತ್ರ ಅಲ್ಲ, ಪರಮನಾಸ್ತಿಕ ಮತ ಎಂಬುದಾಗಿಯೇನೆ ಖ್ಯಾತವಾದಂತಹ ಚಾರ್ವಾಕರು ಕೂಡ ಕೆಲವೊಂದು ಕಡೆ ಲೋಕಾಯತಾಶ್ಚ ಕ್ವಚಿದಾಹುರಗ್ಗರೆಂಬಂತ ಕೆಲವೊಂದು ಕಡೆ ಪರಮಾತ್ಮನನ್ನ ಸರ್ವೋತ್ತಮ ಎಂಬುದಾಗಿ ಒಪ್ತಾರೆ. ಒಟ್ಟಿನಲ್ಲಿ ಪರಮಾತ್ಮನೇ ಸರ್ವೋತ್ತಮ ಅಂತ ಸಕಲ ದರ್ಶನಗಳು ಕೂಡ ಅಂಗೀಕಾರ ಮಾಡಿದ್ದಾವೆ ಎಂಬುದಾಗಿ ಇಷ್ಟು ವಿಚಾರವನ್ನ ಭೀಮಸೇನ ದೇವರು ಅಲ್ಲಿ ಪ್ರಸ್ತುತಪಡಿಸ್ತಾರೆ ಅಂತ ಆಗಿತ್ತು. ಇಂದು 19ನೇ ಶ್ಲೋಕ ಪ್ರಾರಂಭ. ತೇಷ್ವಾಗಮೇಷ್ವೇವ ಪರಸ್ಪರಂ ಚ ವಿರುದ್ಧತ ಹ್ಯನ್ಯಪಕ್ಷೇಷು ಭೂಪಾಃ. ಪ್ರತ್ಯಕ್ಷತಶ್ಚಾತ್ರ ಪಶ್ಯಧ್ವಮಾಶು ಬಲಂ ಬಾಹ್ವೋರ್ಮೇ ವಿಷ್ಣುಪದಾಶ್ರಯಸ್ಯ. ಪದಚ್ಛೇದ. ತೇಷು ಆಗಮೇಷು ಏವ ಪರಸ್ಪರಂ ಚ ವಿರುದ್ಧತಾ ಹಿ ಅನ್ಯಪಕ್ಷೇಷು ಭೂಪಾಃ ಪ್ರತ್ಯಕ್ಷತಃ ಚ ಅತ್ರ ಪಶ್ಯಧ್ವಂ ಆಶು ಬಲಂ ಬಾಹ್ವೋಃ ಮೇ ವಿಷ್ಣುಪದಾಶ್ರಯಸ್ಯ. ಮತ್ತೆ ಹೇಳ್ತಾ ಇದ್ದಾರೆ, ಭೂಪಾಹ ಎಳೆಯರಾಜರೇ ಕೇಳಿ, ತೇಷು ಆಗಮೇಶು ಆ ಆಗಮಗಳಲ್ಲಿ, ಅಂದ್ರೆ ಶಿವನ ಸರ್ವೋತ್ತಮತ್ವವನ್ನು ಹೇಳುವಂತಹ ಏನು ಆಗಮಗಳಿದ್ದಾವೆ, ಪಾಶುಪತಾಗಮ, ಶೈವಾಗಮ ಅಂತ,
ಆ ಆಗಮಶಾಸ್ತ್ರಗಳಲ್ಲಿ ಏನಿದೆ ಪರಸ್ಪರಂ ವಿರುದ್ಧತ, ಪರಸ್ಪರ ವಿರೋಧ ಎಂಬುದು ಇದೆ ಅಂತ. ಏನು ಪರಸ್ಪರ ವಿರೋಧ ಅಂತಂದ್ರೆ, ಪಾಶುಪತಾಗಮದಲ್ಲಿ ಏನ್ ಹೇಳ್ತಾರೆ, ಶಿವನನ್ನು ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಮುಂದೆ ಹೋದಾಗ ಏನಾಗುತ್ತೆ, ಆ ಶಿವ ಒಬ್ಬನಿಗೆ ವರವನ್ನು ಕೊಟ್ಟ, ನೀನು ಯಾರ ತಲೆಯ ಮೇಲೆ ಕೈ ಇಡ್ತೀಯೋ ಅವರು ಬೂದಿ ಆಗ್ತಾರೆ ಅಂತ. ಅವನೇ ಭಸ್ಮಾಸುರ. ಕೊನೆಗೆ ಆ ವ್ಯಕ್ತಿ ಭಸ್ಮಾಸುರ ತನ್ನ ವರವನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಅಂತ ವರವನ್ನು ಕೊಟ್ಟಂತಹ ಶಿವನ ಮೇಲೆಯೇನೆ ಕೈ ಇಡ್ಲಿಕ್ಕೆ ಬಂದ. ಆವಾಗ ಶಿವ ಹೆದರಿ ಪರಮಾತ್ಮನ ಹತ್ರ ಬಂದ ಅಂತ ಏನಾಗುತ್ತೆ ಅಲ್ಲಿ ಪರಸ್ಪರ ವಿರುದ್ಧವಾದಂತಹ ಮಾತುಗಳಿದ್ದಾವೆ. ಅಂದರೆ ಒಂದು ಕಡೆ ಶಿವನನ್ನ ಸರ್ವೋತ್ತಮ ಅಂತ ಹೇಳೋದು, ಕೊನೆಗೆ ಅದೇ ಶಿವ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲಿಕ್ಕೆ ಅಂತ ವಿಷ್ಣುವಿನ ಹತ್ರ ಬರೋದು ಅಂತ ಇದೆ. ಅದಾದ ಮೇಲೆ ಶಿವ ವಿಷಪಾನವನ್ನು ಮಾಡಿದ ಸಮುದ್ರ ಹತ್ರ ಬಂದಾಗ. ಆದರೆ ಆ ವಿಷವನ್ನು ತಡೆದುಕೊಳ್ಳಲಿಕ್ಕೆ ಆಗದೇನೆ ಏನ್ ಮಾಡಿದ, ಗಂಗೆಯನ್ನು ತಲೆಯಲ್ಲಿ ಇಟ್ಟುಕೊಂಡ. ಗಂಗೆ ಯಾರು? ವಿಷ್ಣುವಿನ ಪಾದೋದಕ. ಹೀಗೆ ವಿಷ್ಣುವಿನ ಪಾದೋದಕವನ್ನ ರುದ್ರ ತನ್ನ ತಲೆಯ ಮೇಲೆ ಇಟ್ಕೊಂಡಿದ್ದಕ್ಕೇನಾಯ್ತು, ಅವನಿಗಿದ್ದಂತಹ ವಿಷಬಾಧೆ ಕಡಿಮೆ ಆಯಿತು ಅಂತ. ಅದೇ ಇದರಲ್ಲಿ ಬರುತ್ತೆ, ಪಾಶುಪತಾಗಮದಲ್ಲಿ ಏನು ಬರುತ್ತೆ. ಹೀಗೆ ಪಾಶುಪತಾಗಮದಲ್ಲಿ ಏನೇ ಒಂದು ಕಡೆ ಶಿವನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಆ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದಂತಹ ಅಂಶಗಳು ಬರ್ತಾವೆ. ಒಂದು ವೇಳೆ ಶಿವ ಸರ್ವೋತ್ತಮ ಆಗಿದ್ರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ವಿಷ್ಣುವಿನ ಹತ್ರ ಹೋಗೋದು ಅನಿವಾರ್ಯತೆ ಇರಲಿಲ್ಲ. ತನ್ನ ವಿಷಬಾಧೆ ಪರಿಹಾರ ಆಗಲಿಕ್ಕೆ ಪರಮಾತ್ಮನ ಪಾದೋದಕವನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವಂತಹ ಅನಿವಾರ್ಯತೆ ಇರಲಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾದಂತಹ ವಿರುದ್ಧವಾದಂತಹ ವಿಚಾರಗಳು ಆ ಪಾಶುಪತಾಗಮಗಳಲ್ಲಿಯೇ ಬರ್ತಾವೆ. ಅಷ್ಟು ಮಾತ್ರ ಅಲ್ಲ, ಇದು ಒಂದು ವಿಚಾರ ಮಾತ್ರ ಅಲ್ಲ, ಪ್ರತಿಯೊಂದು ಆಗಮಗಳಲ್ಲೂ ಕೂಡ, ಪ್ರತಿಯೊಂದು ಆಗಮ ಅಂತಂದ್ರೆ ಯಾವ ಈ ಶಾಕ್ತೇಯ ಅಥವಾ ಗಾಣಪತ ಸೌರ ಅಂತ ಏನು ಇದ್ದಾವಲ್ಲ, ಶಕ್ತಿಯನ್ನು ಸರ್ವೋತ್ತಮ ಅಂತ ಹೇಳುವಂತಹ ಮತಗಳು, ಗಣಪತಿಯನ್ನು ಸರ್ವೋತ್ತಮ ಅಂತ ಹೇಳುವಂತಹ ಮತಗಳು ಏನಿದ್ದಾವೆ, ಆಯಾಯ ಪ್ರತಿಯೊಂದು ಮತಗಳಲ್ಲೂ ಕೂಡ ಅವರು ನಂಬಿಕೊಂಡು ಬಂದಂತಹ ಆಗಮ ಶಾಸ್ತ್ರಗಳಲ್ಲಿ ಪರಸ್ಪರ ವಿರೋಧ ಅನ್ನೋದಿದೆ. ಪೂರ್ವೋತ್ತರ ವಿರೋಧ ಅಂದ್ರೆ ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಪರಸ್ಪರ ವಿರೋಧ ಅನ್ನೋದಿರುತ್ತೆ. ಹೀಗೆ ಶಿವ, ಗಣಪತಿ, ಸ್ಕಾಂದ, ಶಾಕ್ತೇಯ ಮುಂತಾದಂತಹ ಎಲ್ಲ ಆಗಮಗಳಲ್ಲೂ ಕೂಡ ಏನಿದೆ, ಪರಸ್ಪರ ವಿರೋಧ ಎಂಬುದು ಇದೆ. ಹಾಗಾಗಿ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ಸಿದ್ಧ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ, ಇದೆಲ್ಲವೂ ಕೂಡ ಶಾಸ್ತ್ರಗಳಲ್ಲಿ ಹೇಳಿದ್ದು, ಆಗಮಗಳಲ್ಲಿ ಹೇಳಿದ್ದು, ವೇದದಲ್ಲಿ ಹೇಳಿದ್ದು. ನಿಮಗೆ ಪ್ರತ್ಯಕ್ಷವಾಗಿ ಪ್ರಮಾಣ ಬೇಕು ಅಂತಂದ್ರೆ ನನ್ನನ್ನೇ ನೋಡಿ ಅಂತ. ಯಾಕೆಂದ್ರೆ ನಾನೆಂಥವನು ವಿಷ್ಣು ಪದಾಶ್ರಯಸ್ಯ, ಪರಮಾತ್ಮನ ಪಾದಗಳನ್ನ ನಂಬಿದಂತಹ, ಆಶ್ರಯಿಸಿದಂತಹ ಒಬ್ಬ ಪರಮಾತ್ಮನ ಭಕ್ತ. ಹಾಗಾಗಿ ನೀವು ನನ್ನ ಬಲವನ್ನು ನೋಡಿ, ನನ್ನ ಬಲವನ್ನ ಗಮನಿಸಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಪರಮಾತ್ಮ ಸರ್ವೋತ್ತಮ ಅಂತ. ಅದ್ ಹೇಗೆ ಅಂತ ಮುಂದೆ ಹೇಳ್ತಾ, ಭೀಮಸೇನ ದೇವರ ಪರಾಕ್ರಮವನ್ನು ನೋಡಿದರೆ ಪರಮಾತ್ಮನ ಸರ್ವೋತ್ತಮತ್ವ ಹೇಗೆ ಗೊತ್ತಾಗುತ್ತೆ ಅಂತ ನಮಗೆ ಮುಂದಿನ ಶ್ಲೋಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಒಟ್ಟಿನಲ್ಲಿ ಇಲ್ಲಿಯ ತನಕ ಅನೇಕ ದರ್ಶನಗಳ ಮೂಲಕ, ಅನೇಕ ಆಗಮಗಳ ಮೂಲಕ ಉತ್ತಮವಾದಂತಹ ಉದಾಹರಣೆಯನ್ನು ಕೊಟ್ಟು ಭೀಮಸೇನ ದೇವರು ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ಅಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಇದು ಅತ್ಯಂತ ವಿಸ್ತಾರವಾಗಿ ಬಂದಿದೆ, ಆದರೆ ಆಚಾರ್ಯರು ಇಲ್ಲಿ ಇದು ನಿರ್ಣಯ ಗ್ರಂಥ ಆಗಿದ್ದರಿಂದ 4-5 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮುಂದೆ 20ನೇ ಶ್ಲೋಕ. ಪೂರ್ವಂ ಹಿ ಗಂಗಾ ಮಮ ವಿಷ್ಣು ಪೂಜಾ ವಿಘ್ನಾರ್ಥಮಾಯಾತ್ ವಾಮಕರೇಣ ಸಾಮಿ.
ನುನ್ನಾ ಪರಸ್ತಾತ್ ಬಹುಯೋಜನಂ ಗತ ಪುರೇ ಕುರುಣಾಂ ಶಿವ ಆಗತಸ್ತದ. ಪದಚ್ಛೇದ. ಪೂರ್ವಂ ಹಿ ಗಂಗಾ ಮಮ ವಿಷ್ಣುಪೂಜಾ ವಿಘ್ನಾರ್ಥಂ ಆಯಾತ್ ವಾಮಕರೇಣ ಸಾ ಮೇ ನುನ್ನಾ ಪರಸ್ತಾತ್ ಬಹುಯೋಜನಂ ಗತಾ ಪುರೇ ಕುರುಣಾಂ ಶಿವಃ ಆಗತಃ ತದಾ. ಹಿಂದೊಮ್ಮೆ ಕುರುಣಾಂ ಪುರೆ, ಕುರುಗಳ ಪಟ್ಟಣದಲ್ಲಿ ಅರ್ಥಾತ್ ಹಸ್ತಿನಾವತಿಯಲ್ಲಿ ಭೀಮಸೇನ ದೇವರು ವಿಷ್ಣು ಪೂಜಾ, ಗಂಗಾ ನದಿಯ ತೀರದಲ್ಲಿ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಪರಮಾತ್ಮನ ಪೂಜೆಯನ್ನ ಮಾಡ್ತಾ ಇದ್ದು ಗಂಗಾ ನದಿಯ ತೀರದಲ್ಲಿ. ಆವಾಗ ಏನಾಯ್ತು, ಈ ಗಂಗೆ ವಿಘ್ನಾರ್ಥಂ ವಿಷ್ಣು ಪೂಜಾ ವಿಘ್ನಾರ್ಥಂ ಆಯಾತ್, ಪರಮಾತ್ಮನ ಪೂಜೆಗೆ ವಿಘ್ನ ಮಾಡಬೇಕು ಅಂತ, ಅಂದ್ರೆ ಅತಿಯಾದಂತಹ ಒಂದು ಪ್ರವಾಹವನ್ನು ಉಕ್ಕಿ ಹರಿಯುವಂತೆ ಮಾಡ್ತಾಳೆ. ಭೀಮಸೇನ ದೇವರು ಮಾಡ್ತಾ ಇರುವಂತಹ ಪೂಜೆಗೆ ವಿಘ್ನ ಆಗಬೇಕು ಅಂತ ಗಂಗೆ ಉಕ್ಕಿ ಹರಿದು ಅದಕ್ಕೆ ವಿಘ್ನವನ್ನು ಮಾಡ್ತಾಳೆ. ಆವಾಗ ಭೀಮಸೇನ ದೇವರು ಏನ್ ಮಾಡ್ತಾರೆ, ವಾಮ ಕರೇಣ, ತಮ್ಮ ಎಡಗೈಯಿಂದಾಗಿ ಪರಸ್ತಾತುನ್ನ, ತುಂಬಾ ದೂರಕ್ಕೆ ಗಂಗೆಯನ್ನೇ ತಳ್ಳಿ ಬಿಡ್ತಾರೆ ಅಂತೆ. ಆವಾಗ ಆ ಗಂಗೆ ಬಹುಯೋಜನಂ ಗತ, ತುಂಬಾ ಯೋಜನಕ್ಕೆ ದೂರ ಸರಿದು ಬಿಡ್ತಾಳೆ. ಆವಾಗ ಅಲ್ಲಿಗೆ ಶಿವ ಆಗತಃ, ರುದ್ರದೇವರು ಬಂದರು ಅಂತ. ಅಂದ್ರೆ ಇದನ್ನೆಲ್ಲ ಒಂದು ಕೂಡ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಹಿಂದೆ ನಾನೊಮ್ಮೆ ಹಸ್ತಿನಾವತಿಯಲ್ಲಿ ಗಂಗಾ ತೀರದಲ್ಲಿ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದೆ. ಆವಾಗ ನನ್ನ ಪೂಜೆಗೆ ವಿಘ್ನ ಮಾಡಬೇಕು ಅಂತ ಗಂಗೆ ಅಲ್ಲಿಗೆ ಬರ್ತಾಳೆ. ಗಂಗೆ ಅಲ್ಲಿಗೆ ಬಂದು ನನಗೆ ವಿಘ್ನವನ್ನು ಉಂಟು ಮಾಡಿದಾಗ ನಾನು ನನ್ನ ಎಡಗೈಯಿಂದಾಗಿ ಅವಳನ್ನ ದೂರಕ್ಕೆ ತಳ್ಳಿ ಬಿಡ್ತೇನೆ. ಆವಾಗ ಅವಳು ಅನೇಕ ಯೋಜನಗಳಷ್ಟು ದೂರ ಸರಿದು ಬಿಡ್ತಾಳೆ. ಆವಾಗ ಅಲ್ಲಿಗೆ ರುದ್ರ ಬಂದ, ಶಿವ ಬಂದ ಅಂತ. ಯಾಕೆ ಬಂದ ಅಂದ್ರೆ, ಶಿವ ಗಂಗೆಯನ್ನು ಧಾರಣೆ ಮಾಡಿದಂಥವನು, ತಲೆಯಲ್ಲಿ ಧರಿಸಿದಂಥವನು. ಹಾಗಾಗಿ ನಾನು ಧಾರಣೆ ಮಾಡಿದಂತಹ ಗಂಗೆಯನ್ನು ಒಬ್ಬ ದೂರಕ್ಕೆ ತಳ್ಳಿದ ಅಂತ ಸಿಟ್ಟಿನಿಂದಾಗಿ ಅವರು ಅಲ್ಲಿಗೆ ಬಂದರು. ರುದ್ರದೇವರು ಭೀಮಸೇನ ದೇವರ ಹತ್ತಿರ ಬಂದರು. ಮುಂದೆ ಸೌವ್ಯಾಘ್ರ ರೂಪಿ ಕಪಿಲಾತ್ಮಿಕಾಂ ಉಮಾಂ ಪರೀಕ್ಷಯನ್ ಹಂತುಂ ಇವಾದ್ರವದ್ರುತಂ. ಸಮೇ ಯುದ್ಧೇ ವಿಜಿತೋ ಮೂರ್ಛಿತಶ್ಚ ಗದಾ ಪ್ರಹಾರಾತ್
ಆಸಲಿಂಗಾಂತರಸ್ಥಃ. ಛೇದ ಸಹ ವ್ಯಾಘ್ರರೂಪಿ ಕಪಿಲಾತ್ಮಿಕಾಂ ಉಮಾಂ ಪರೀಕ್ಷಯನ್ ಹಂತುಂ ಇವ ಅದ್ರವತ್ ದ್ರುತಂ. ಸಹ ಮೇ ಯುದ್ಧೇ ವಿಜಿತಃ ಮೂರ್ಛಿತಃ ಚ ಗದಾ ಪ್ರಹಾರಾತ್ ಆಸ ಲಿಂಗಾಂತರಸ್ಥಃ. ಆ ಶಿವ ಯಾಕೆ ಬಂದ ಅಂತಂದ್ರೆ ಪರೀಕ್ಷೆಯನ್, ನನ್ನ ಬಲವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಬಂದ. ಬಂದದ್ದು ಯಾವ ರೂಪದಿಂದಾಗಿ? ವ್ಯಾಘ್ರ ರೂಪಿ, ಹುಲಿಯ ರೂಪದಿಂದಾಗಿ ಬಂದ. ಅಷ್ಟು ಮಾತ್ರ ಅಲ್ಲ, ಕಪಿಲಾತ್ಮಿಕಾಂ ಉಮಾಂ, ಕಪಿಲ ಗೋ ಅಂದ್ರೆ ಬಿಳಿ ಬಣ್ಣದ ಗೋವಿನ ರೂಪದಲ್ಲಿ ಅಲ್ಲಿ ಉಮಾ ಇದ್ದಳು, ಪಾರ್ವತಿ ಇದ್ದಳು. ಅಂದ್ರೆ ರುದ್ರದೇವರು ಮತ್ತು ಪಾರ್ವತಿ ಇಬ್ಬರೂ ಬಂದ್ರು. ರುದ್ರದೇವರು ಹುಲಿಯ ರೂಪದಲ್ಲಿ ಇದ್ರು, ಪಾರ್ವತಿ ದೇವಿ ಆಕಳಿನ ರೂಪದಲ್ಲಿ ಇದ್ಲು. ಆ ಆಕಳಿನ್ನು ಕೊಲ್ಲುವಂತೆ ಈ ವ್ಯಾಘ್ರ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಭೀಮಸೇನ ದೇವರು ಇದ್ರು. ಆವಾಗ ಭೀಮಸೇನ ದೇವರು ಗೋ ರಕ್ಷಣೆ, ಹಸುವನ್ನು ರಕ್ಷಣೆ ಮಾಡೋದು ಕ್ಷತ್ರಿಯರ ಪರಮಧರ್ಮ ಅಂತ ತಾವೇ ಮಾಡ್ತಾರೆ. ಆ ಒಂದು ಹುಲಿಗೆ ಅರ್ಥಾತ್ ವ್ಯಾಘ್ರ ರೂಪದಲ್ಲಿದ್ದಂತಹ ರುದ್ರದೇವರಿಗೆ ಜೋರಾಗಿ ಹೊಡಿತಾರೆ, ಗದಾ ಪ್ರಹಾರವನ್ನ ಮಾಡ್ತಾರೆ, ಗದೆಯಿಂದಾಗಿ ಹೊಡಿತಾರೆ. ಹೊಡೆದಾಗ ವಿಜಿತಃ ಮೂರ್ಛಿತಶ್ಚ, ಅವರನ್ನ ಗೆಲ್ತಾರೆ ಮತ್ತು ಆ ಮೂರ್ಛೆ ಹೋಗಿಬಿಡುತ್ತೆ ಆ ಹುಲಿ. ಕೊನೆಗೆ ರುದ್ರದೇವರು ಭಯ ಒಂದ್ ನಿಮಿಷ, ಲಿಂಗಾಂತರಸ್ಥಃ, ಆ ಭೀಮಸೇನ ದೇವರ ಹೆದರಿಕೆಯಿಂದಾಗಿ ಆ ರುದ್ರದೇವರು ಲಿಂಗದ ಒಳಗಡೆ ಪ್ರವೇಶ ಮಾಡಿದರು ಅಂತ. ಒಟ್ಟು ಆದದ್ದೆಷ್ಟು, ರುದ್ರದೇವರು ಭೀಮಸೇನ ದೇವರ ಬಲವನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಒಂದು ವ್ಯಾಘ್ರದ ರೂಪವನ್ನು ಧಾರಣೆ ಮಾಡ್ತಾರೆ. ಪಾರ್ವತಿ ದೇವಿಯರು ಒಂದು ಆಕಳಿನ ರೂಪವನ್ನು ಧಾರಣೆ ಮಾಡ್ತಾರೆ. ಆ ಹುಲಿ ಆಕಳನ್ನು ತಿನ್ಲಿಕ್ಕೆ ಅಂತ ಬಂದಾಗ ಅಲ್ಲಿಯೇ ಇದ್ದಂತಹ ಭೀಮಸೇನ ದೇವರು ತಮ್ಮ ಗದೆಯಿಂದಾಗಿ ಆ ಪ್ರಹಾರವನ್ನು ಮಾಡ್ತಾರೆ. ಅದರಿಂದಾಗಿ ಮೂರ್ಛೆಗೊಳಗಾದಂತಹ ರುದ್ರದೇವರು ಹೆದರಿಕೆಯಿಂದಾಗಿ ಲಿಂಗದ ಒಳಗಡೆ ಪ್ರವೇಶ ಮಾಡಿ ಬಿಡ್ತಾರೆ. ಮುಂದೆ ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪೃಥಿವ್ಯಾಂ ಖ್ಯಾತಂ ತದಾ. ತದ್ವದನ್ಯತ್ರ ಯುದ್ಧಂ. ತೀರೆ ಗೋಮತ್ಯಾಹ ಹೈಮವತೆ ಗಿರೌ ಹಿ. ಜಿತಸ್ತತ್ರಾಪ್ಯಾಸ
ಶಾರ್ದೂಲಲಿಂಗಂ. ಪದಚ್ಛೇದ. ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪೃಥಿವ್ಯಾಂ ಖ್ಯಾತಂ ತದಾ ತದ್ವತ್ ಅನ್ಯತ್ರ ಯುದ್ಧಂ ತೀರೆ ಗೋಮತ್ಯಾಃ ಹೈಮವತೆ ಗಿರೌ ಹಿ ಜಿತಃ ತತ್ರ ಅಪಿ ಜಿತಃ ತತ್ರ ಅಪಿ ಆಸ ಶಾರ್ದೂಲಲಿಂಗಂ. ಒಂದೇ ನಿಮಿಷ. ಹೀಗೆ ಆ ರುದ್ರದೇವರು ಲಿಂಗದ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಮಾಡಿದಾಗ ಏನಾಯ್ತು, ಆ ಲಿಂಗ ವ್ಯಾಘ್ರೇಶ್ವರ ಲಿಂಗ ಎಂಬುದಾಗಿ ಪ್ರಖ್ಯಾತವಾಗಿದೆ. ವ್ಯಾಘ್ರೇಶ್ವರಂ ನಾಮಲಿಂಗಂ ಪೃಥಿವ್ಯಾಂ ಖ್ಯಾತಂ. ಭೂಮಿಯಲ್ಲಿ ವ್ಯಾಘ್ರೇಶ್ವರ ಲಿಂಗ ಎಂಬುದಾಗಿ ಪ್ರಖ್ಯಾತವಾಗಿದೆ. ಇದು ಒಂದು ಸಲ ಆಯಿತು. ಮತ್ತೆ ಇನ್ನೊಂದು ಸಲ ರುದ್ರದೇವರು ಅದೇ ರೀತಿಯಾಗಿ ಇದನ್ನು ಮಾಡಿದ್ರಂತೆ. ಏನು, ಭೀಮಸೇನ ದೇವರ ಒಂದು ಪರಾಕ್ರಮವನ್ನ ಪರೀಕ್ಷೆ ಮಾಡಬೇಕು ಅಂತ. ಅದು ಎಲ್ಲಿ? ತೀರೆ ಗೋಮತ್ಯಾಹ ಹೈಮವತೆ ಗಿರೋಹಿ. ಗೋಮತಿ ಎನ್ನುವಂತಹ ನದಿ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಇವತ್ತು ನಾವು ಇಲ್ಲಿ ನೈಮಿಷಾರಣ್ಯದಲ್ಲಿ ನೋಡ್ತೇವೆ ಗೋಮತಿ ನದಿ ಅಂತ. ಆ ಗೋಮತಿ ನದಿಯ ಒಂದು ತೀರದಲ್ಲಿ, ಹಿಮಾಲಯ ಪರ್ವತದ ಒಂದು ಕಣಿವೆಯಲ್ಲಿ, ಅಲ್ಲಿ ಗೋಮತಿ ನದಿಯ ತೀರ, ಅಲ್ಲಿ ಹುಟ್ಟುವುದು ಗೋಮತಿ ನದಿ. ಅಲ್ಲಿ ಒಂದ್ಸಲ ಇದೇ ರೀತಿಯಾಗಿ ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ರುದ್ರದೇವರು ಜಿತಃ, ನನ್ನಿಂದ ಸೋತರು. ಅಲ್ಲೂ ಕೂಡ ಏನ್ ಮಾಡಿದ್ರು, ಮತ್ತೆ ಅಲ್ಲೂ ಕೂಡ ಒಂದು ಲಿಂಗದಲ್ಲಿ ಪ್ರವೇಶ ಮಾಡಿ ಅದು ಶಾರ್ದೂಲ ಲಿಂಗ ಎಂಬುದಾಗಿ ಪ್ರಖ್ಯಾತ ಆಯಿತು. ಎರಡೂ ಒಂದೇ ಹೆಸರು. ಶಾರ್ದೂಲ ಅಂದ್ರೂ ಕೂಡ ಹುಲಿ ಅಂತಾನೆ ಅರ್ಥ, ವ್ಯಾಘ್ರ ಅಂದ್ರೂ ಕೂಡ ಹುಲಿ ಅಂತಾನೆ ಅರ್ಥ. ಹೀಗೆ ಎರಡು ಬಾರಿ ರುದ್ರದೇವರು ಹುಲಿಯ ರೂಪದಿಂದಾಗಿ ಬಂದು ಹಸುವಿನ ರೂಪದಲ್ಲಿದ್ದಂತಹ ಪಾರ್ವತಿಯನ್ನ ತಿನ್ನುವಂತೆ ನಟನೆಯನ್ನು ಮಾಡಿ ಭೀಮಸೇನ ದೇವರ ಕೈಗೆ ಸೋತು ಲಿಂಗದ ಒಳಗಡೆ ಪ್ರವೇಶವನ್ನು ಮಾಡಿದರು. ಹೀಗೆ ಒಂದು ಸಲ ವ್ಯಾಘ್ರೇಶ್ವರ ಲಿಂಗ ಅಂತ, ಇನ್ನೊಂದು ಸಲ ಶಾರ್ದೂಲ ಲಿಂಗ ಎಂಬುದಾಗಿ ಪ್ರಖ್ಯಾತನಾದ ಅಂತ ಭೀಮಸೇನ ದೇವರು ಆ ಒಂದು ಕಥೆಯನ್ನ ಅಲ್ಲಿದ್ದಂತಹ ಜರಾಸಂಧ ಮುಂತಾದಂಥವರಿಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಏವಂ ಪ್ರತ್ಯಕ್ಷೆ ವಿಷ್ಣು ಪದಾಶ್ರಯಸ್ಯ ಬಲಾಧಿಕ್ಯೆ ಕಿಮು ವಕ್ತವ್ಯಮತ್ರ. ವಿಷ್ಣೋಃ ಆಧಿಕ್ಯೆ ಕ್ಷತ್ರಿಯಾಣಾಂ ಪ್ರಮಾಣಂ ಬಲಂ ವಿಪ್ರೇ ಜ್ಞಾನಮೇವೇತಿ ಚಾಹುಃ. ನಾರಾಯಣ.
पदच्छेद एवं प्रत्यक्षे विष्णुपदाश्रयस्य बलाधिक्ये किमु वक्तव्यम् अत्र विष्णोः आधिक्ये क्षत्रियाणां प्रमाणम् बलं विप्रे ज्ञानम् एव इति च ಆಹುಃ. ಹೀಗೆ ನನ್ನ ಬಲ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಹೀಗೆ ನಾನೆಂಥವನು ವಿಷ್ಣು ಪದಾಶ್ರಯ ಪರಮಾತ್ಮನ ಪಾದವನ್ನ ನಂಬಿರುವಂತಹ ಒಬ್ಬ ಭಕ್ತ. ಪರಮಾತ್ಮನ ಭಕ್ತನ ಬಲವೇ ಇಷ್ಟಿರ್ಬೇಕಾದ್ರೆ ಆ ಪರಮಾತ್ಮನ ಬಲ ಎಷ್ಟಿರಬಾರ್ದು? ಹಾಗಾಗಿ ಬಲಾಧಿಕ್ಯ ಕಿವ ವಕ್ತವ್ಯ ಮಾತ್ರ ವಿಷ್ಣೋ ಆಧಿಕ್ಯ, ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ನಾನು ಏನಾದ್ರೂ ಹೇಳಬೇಕಾ? ಕೇಳಲಿಕ್ಕೇನು ಉಳದೇ ಇಲ್ಲ. ಯಾಕೆಂದ್ರೆ ಪರಮಾತ್ಮನ ಪಾದವನ್ನು ನಂಬಿರುವಂತಹ ನನ್ನ ಪರಾಕ್ರಮವೇ ಇಷ್ಟಿರ್ಬೇಕಾದ್ರೆ ಇನ್ನು ಪರಮಾತ್ಮನ ಪರಾಕ್ರಮ ಎಷ್ಟಿರಬಾರ್ದು? ಪರಮಾತ್ಮ ಎಷ್ಟು ಸರ್ವೋತ್ತಮನಾಗಿರ್ಬಹುದು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಹಿಂದೆ ಕೇಳಿದ್ವಿ, ಕ್ಷತ್ರಿಯರಲ್ಲಿ ಯಾರು ಪರಾಕ್ರಮಿಗಳೋ ಅವರು ಉತ್ತಮರು, ಶ್ರೇಷ್ಠರು ಅಂತ. ಹಾಗೆ ಆ ಕ್ಷತ್ರಿಯಾಣಂ ಬಲಂ ವಿಪ್ರೇ ಜ್ಞಾನಂ, ಬ್ರಾಹ್ಮಣರಿಗೆ ಯಾರು ಶ್ರೇಷ್ಠರು ಅಂತಂದ್ರೆ ಜ್ಞಾನ. ಯಾರಲ್ಲಿ ಜ್ಞಾನ ಜಾಸ್ತಿ ಇರುತ್ತೋ ಆ ಬ್ರಾಹ್ಮಣ ಶ್ರೇಷ್ಠ, ಯಾರಲ್ಲಿ ಬಲ ಜಾಸ್ತಿ ಇರುತ್ತೋ ಆ ಕ್ಷತ್ರಿಯ ಶ್ರೇಷ್ಠ ಅಂತ. ಹಾಗಾಗಿ ನನ್ನಲ್ಲಿ ಬಲ ಜಾಸ್ತಿ ಇದೆ. ಹಾಗಾಗಿ ನಾನೇನಾಗಿದ್ದೇನೆ? ಉತ್ತಮನಾಗಿದ್ದೇನೆ. ನಾನು ಯಾರ ಪಾದವನ್ನು ನಂಬಿದ್ದೇನೆ? ಪರಮಾತ್ಮನ ಪಾದವನ್ನು ನಂಬಿದ್ದೇನೆ. ಹಾಗಾಗಿ ನಾನು ನಂಬಿರುವಂತಹ ಆ ಪರಮಾತ್ಮ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ಇದಕ್ಕೆ ಕೈಮುತ್ಯ ನ್ಯಾಯ ಅಂತ ಹೇಳ್ತಾರೆ. ಕೈಮುತ್ಯ ನ್ಯಾಯ ಅಂದ್ರೆ ಹೇಳ್ಬೇಕಾ ಅಂತ. ಈಗ ನನ್ನ ಹತ್ರ 100 ರೂಪಾಯಿ ಇರುತ್ತೆ. ಸೊ ನನ್ನ ಹತ್ರ 100 ರೂಪಾಯಿ ಇದ್ಮೇಲೆ 10 ರೂಪಾಯಿ ಇದೆ ಅಂತ ಹೇಳ್ಬೇಕಾ? 10 ರೂಪಾಯಿ ಇದ್ದೇ ಇರುತ್ತೆ. ಹಾಗೆ ಪರಮಾತ್ಮನ ಪಾದವನ್ನು ನಂಬಿರುವಂತಹ ಭೀಮಸೇನ ದೇವರ ಪರಾಕ್ರಮವೇ ಇಷ್ಟಿರ್ಬೇಕಾದ್ರೆ ಪರಮಾತ್ಮನ ಬಲ ಇಷ್ಟಿರಬಾರ್ದು? ಪರಮಾತ್ಮನ ಉತ್ತಮತ್ವ ಸರ್ವೋತ್ತಮ ಆಗೇ ಆಗಿರ್ತಾನೆ ಅಂತ. ಹೀಗೆ ಕೈಮುತ್ಯ ನ್ಯಾಯದಿಂದಾಗಿ ಪ್ರತ್ಯಕ್ಷವಾಗಿ ಭೀಮಸೇನ ದೇವರು ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಮಯ ಕೇದಾರೆ ವಿಪ್ರರೂಪಿ ಜಿತಶ್ಚ ರುದ್ರೋ ವಿಶತ್ ಲಿಂಗಮೇವಾಶು ಭೀತಃ. ತತಃ ಪರಂ ವೇದ ವಿದಾಂ ಅಗಮ್ಯತಾಂ ಶಾಪಂ ಪ್ರಾದಾತ್ ಶಂಕರೋ ವ್ರೀಡಿತೋತ್ರ.
ಪದಚ್ಛೇದ ಮಯಾ ಕೇದಾರೆ ವಿಪ್ರರೂಪಿ ಜಿತಃ ಚ ರುದ್ರಃ ಅವಿಶತ್ ಲಿಂಗಂ ಏವ ಆಶು ಭೀತಃ ತತಃ ಪರಂ ವೇದವಿದಾಂ ಅಗಮ್ಯತಾಂ ಶಾಪಂ ಪ್ರಾದಾತ್ ಶಂಕರಃ ವ್ರೀಡಿತಃ ಅತ್ರ. ಇನ್ನೊಂದು ಪ್ರಧಾನವಾದಂತಹ ಅಂಶ, ಇವತ್ತು ನಾವೇನು ಎಲ್ಲ ಕಡೆ ಕೇಳ್ತೇವೆ ಕೇದಾರನಾಥಕ್ಕೆ ವೈಷ್ಣವರು ಹೋಗ್ಬಾರ್ದು ಅಂತ, ಅದಕ್ಕೆ ಕಾರಣ ಏನು ಅಂತ ಆಚಾರ್ಯರು ನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಹಿಂದೊಮ್ಮೆ ರುದ್ರದೇವರಿಗೆ ಮತ್ತು ಭೀಮಸೇನ ದೇವರಿಗೆ ವಾದ ಆಯಿತು. ಎಲ್ಲಿ? ಕೇದಾರ ಕ್ಷೇತ್ರದಲ್ಲಿ. ಕೇದಾರೆ ವಿಪ್ರರೂಪಿ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ರುದ್ರದೇವರು ಭೀಮಸೇನ ದೇವರೊಟ್ಟಿಗೆ ವಾದ ಎಂಬುದು ಆಗುತ್ತೆ. ವಾದವಾದಾಗ ಭೀಮಸೇನ ದೇವರು ಜಿತಃ ಗೆದ್ದರು. ಗೆದ್ದಾಗ ಅದಕ್ಕೆ ಹೆದರಿದಂತಹ ರುದ್ರದೇವರು ಲಿಂಗಂ ಅವಿಶತ್, ಅಲ್ಲಿದ್ದಂತಹ ಒಂದು ಲಿಂಗವನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿಗೆ ಮುಗಿಲಿಲ್ಲ. ಇದರಿಂದಾಗಿ ವ್ರೀಡಿತಃ, ರುದ್ರದೇವರಿಗೆ ಭಾರಿ ನಾಚಿಕೆ ಆಯಿತು ಅಂತೆ. ನಾನು ಹೊರಗಡೆ ಬಾಹುಯುದ್ಧದಲ್ಲೂ ಭೀಮಸೇನ ದೇವರಿಗೆ ಸೋತೆ, ವಾಗ್ಯುದ್ಧದಲ್ಲೂ ವಾದದಲ್ಲೂ ಸೋತೆ ಅಂತ ನಾಚಿಕೆಯಿಂದಾಗಿ ಅವರೇನ್ ಮಾಡಿದ್ರು, ಅಂದಿನಿಂದಾಗಿ ಈ ಸ್ಥಳ ವೇದವಿದಾಂ ಅಗಮ್ಯತಾಂ, ವೇದ ತಿಳಿದವರಿಗೆ ಅರ್ಥಾತ್ ಪರಮಾತ್ಮನ ಭಕ್ತರಿಗೆ ವೈಷ್ಣವರಿಗೆ ಅಗಮ್ಯವಾಗಲಿ, ಅವರು ಇಲ್ಲಿಗೆ ಬರದೇ ಇರಲಿ ಎಂಬುದಾಗಿ ರುದ್ರದೇವರು ಶಾಪಂ ಪ್ರಾದಾತ್, ಶಾಪವನ್ನ ಕೊಟ್ಟರು. ಹೀಗೆ ಮಹರುದ್ರದೇವರೇನೆ ಸ್ವಯಂ ಶಾಪವನ್ನು ಕೊಟ್ಟಿದ್ದಾರೆ, ಈ ಕೇದಾರ ಕ್ಷೇತ್ರಕ್ಕೆ ವೈಷ್ಣವರು ಬರದೇ ಇರಲಿ ಅಂತ. ಮತ್ತು ಬೇರೆ ಪುರಾಣಗಳಲ್ಲಿ ಹೇಳುವಂತೆ ಬಂದರೆ ಅಲ್ಲಿಗೆ ಅವರಿಗೆ ಜ್ಞಾನ ನಾಶವಾಗಲಿ ಎಂಬುದ ಶಾಪವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಕೊಟ್ಟಿದ್ದಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನು ಕೂಡ ಭೀಮಸೇನ ದೇವರು ಅಲ್ಲಿ ನೆರೆದಂತಹ ಜರಾಸಂಧ ಮೊದಲಾದಂಥವರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಮೂಲಕ ಪರಮಾತ್ಮನೇ ಸರ್ವೋತ್ತಮ, ನೀವು ಹೇಳುವಂತೆ ಶೈವ ಆಗಮಗಳು ಹೇಳುವಂತೆ ರುದ್ರದೇವರು ಸರ್ವೋತ್ತಮ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಖಂಡಿತವಾಗಿ ಭೀಮಸೇನ ದೇವರು ಅವರ ಮುಂದೆ ಪ್ರಸ್ತುತಪಡಿಸಿದರು ಅಂತ. ಮತ್ತೆ ಮುಂದೆ